ಈ ಅಧಿವೇಶನದ ಮೂಲಕ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅತ್ಯಂತ ಕಾತುರದಿಂದ ಇಲ್ಲಿ ಏನು ನಡೀತದೆ ಅನ್ನೋದು ನೋಡ್ತಾ ಇದ್ದಾರೆ. ಈ ರೀತಿ ನಾವು ಸಮಯ ವ್ಯರ್ಥ ಹಾಳು ಮಾಡೋ ಹಾಗೆ ಆದರೆ ನಮ್ಮ ಸದನಕ್ಕೆ ನಮ್ಮೆಲ್ಲರಿಗೆ ಇದು ಗೌರವದ ಪ್ರಶ್ನೆ ಆಗುತ್ತೆ. ದಯಮಾಡಿ ಈ ಸದನದಲ್ಲಿ ಶಿಸ್ತಿನಿಂದ ನಡೆಸುವಂತೆ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೀನಿ, ಅವರೆಲ್ಲರ ಸಹಕಾರವನ್ನು ಕೋರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಅಶ್ವಥ್ ನಾರಾಯಣ ಅವರು ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಸ್ತಾಪ ಮಾಡಿದರು. ಶಿವಲಿಂಗೇಗೌಡರು ಇದನ್ನೇ ಹೇಳಬೇಕು, ಇದನ್ನೇ ಹೇಳಬೇಕು. ಯಾವುದೇ ಶಾಸಕ ಇರಲಿ, ಅದು ಆಡಳಿತ ಪಕ್ಷದ ಶಾಸಕ ಇರಲಿ ಅಥವಾ ವಿರೋಧ ಪಕ್ಷದ ಶಾಸಕ ಇರಲಿ, ಅವರು ತಮ್ಮ ವಿವೇಚನೆಗೆ ವಿವೇಕಕ್ಕೆ ಏನು ತೋರುತ್ತೆ ಅದನ್ನು ಹೇಳಬೇಕು, ಹೇಳಬಹುದು. ಹೇಳುವ ಅಧಿಕಾರ ಹಕ್ಕು ಅವ್ರಿಗೆ. ಅದು ಹಿಂಗೆ ಹೇಳಬೇಕು. ಅವಾಗ ನಫೆಡದ್ದು ಹೇಳಿದ್ರಿ, ಈಗ ಇದನ್ನೇ ಹೇಳಬೇಕು. ಅದು ಯಾವುದು ಯಾರೂ ಕಂಪಲ್ಷನ್ ಮಾಡೋದಕ್ಕೆ ಕೂತ್ಕೊಳ್ಳಿಲ್ಲ. ಮಂತ್ರಿಗಳೇ ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ. ಅವ್ರ ಯಾಕೆ ಈ ರೀತಿ ಈಗ ಶಿವಲಿಂಗೇಗೌಡರು ಶೂನ್ಯ ವೇಳೆಗೆ ಸೀಮಿತವಾಗಿ ಮಾತಾಡಿ. ಶೂನ್ಯ ವೇಳೆಗೆ ಬೇಗನೆ ಮಾತಾಡಿ. ಅಧ್ಯಕ್ಷರೇ, ನೀನು ಸಂತೆದಾರ ಮಾಡಬೇಡ. ಇಲ್ಲಿ ನೀ ಸಂತೆ ಎಲ್ಲ ಮಾಡುವಾಗ ನೀನು ಮಾಡಬೇಡ. ಕೂತ್ಕೊಳ್ಳಿ.